ನಿನ್ನೆ ರಾತ್ರಿಯಿಂದ ಇಂದು ಬೆಳಗ್ಗೆವರೆಗೂ ಬೆಂಕಿ ನಂದಿಸಲು ಹರಸಾಹಸಪಟ್ಟ ಅಗ್ನಿಶಾಮಕ ದಳ ತಂಡ ಇಂದು ಬೆಳಗ್ಗೆ ಸಂಪೂರ್ಣ ಬೆಂಕಿ ನಂದಿಸಲು ಯಶಸ್ವಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹುಲಕಲ್ ಜೆ ಗ್ರಾಮದ ಹೊರಭಾಗದ ಶ್ರೀ ಮಣಿಕಂಪ ಕಾಟನ್ ಮಿಲ್ ಆನಂದ್ ಮಿಲ್ನಲ್ಲಿ ಭಾರೀ ಪ್ರಮಾಣದ ಕಾಟನ್ ಬೆಲೆ ಬಾಳುವ ಯಂತ್ರಗಳು ಹಾನಿ, ಸುಟ್ಟು ಕರಕಲಾದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಾಟನ್ ಆನಂದ್ ಮಿಲ್ ಮಾಲೀಕರಿಗೆ ಭಾರೀ ನಷ್ಟ. ಶಹಾಪುರನಲ್ಲಿ ಕಾಟನ್ ಮಿಲ್ ಹೆಚ್ಚಿದ್ರೂ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವ ವಾಹನ ಕೊರತೆ. ಅಗ್ನಿ ಅನಾಹುತವಾದರೆ ಬೇರೆ ಜಿಲ್ಲೆಯಿಂದ ವಾಹನ ಬರುವುದು ಅನಿವಾರ್ಯ. ಶಹಾಪುರನಲ್ಲಿ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವ ವಾಹನ ಹೆಚ್ಚಳಕ್ಕೆ ಆಗ್ರಹ. ಸರ್ಕಾರದಿಂದ ಸೂಕ್ತ ಹೆಚ್ಚಿನ ಪರಿಹಾರ ಕಲ್ಪಿಸುವಂತೆ ಮಾಲೀಕ ಗುರುಮಣಿಕಂಪ ಆಗ್ರಹ. ನಿಜಕ್ಕೂ ಭಾಳ ದುಃಖಕರದ ಸಂಘಟನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಿನ್ನೆ ಸಾಯಂಕಾಲ ಸಮಯ ಸುಮಾರು 5:15ರಿಂದ 5:30 ಸಮಯದಲ್ಲಿ ಕರೆಂಟು ಏನು ವಿದ್ಯುತ್ ವೋಲ್ಟೇಜ್ ಹೆಚ್ಚು ಬಂದಿರೋದ್ರಿಂದ ಮೋಟರ್ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ಒಂದು ಅಗ್ನಿಯವಘಡಾಗಿದೆ. ಮೋಟರ್ ಶಾರ್ಟ್ ಸರ್ಕ್ಯೂಟ್ ಆದ ಅಗ್ನಿಗೌಡದಲ್ಲಿ ನಮ್ಮ ಟ್ರಾನ್ಸ್ಫಾರ್ಮರ್ ಹತ್ರ ಕೂಡ 3 DL ಕಟ್ಟಾಗಿದ್ದರಿಂದ ಕರೆಂಟ್ ಸಂಪರ್ಕ ಸಂಪೂರ್ಣವಾಗಿ ನಿಂತೋಗಿದ್ದರಿಂದ ಆ ಸಮಯದಲ್ಲಿ ನಾವು ಮೋಟರ್ ಫೈರ್ ಡಿಟೆಕ್ಟರ್ ಇಂಜನ್ ಆನ್ ಮಾಡೋಕ್ಕಾಗಲಿಲ್ಲ. ಜನರೇಟರ್ ಹೋಗಿ ಸ್ಟಾರ್ಟ್ ಮಾಡೋದ್ರೊಳಗಡೆ ಕಂಪ್ಲೀಟ್ ಫ್ಯಾಕ್ಟ್ರಿ ತುಂಬ ಬೆಂಕಿ ಹಬ್ಬಿ ಯಾವುದೇ ರೀತಿಯಿಂದ ಕಂಟ್ರೋಲ್ ಮಾಡಲಾದ ಸಮಯದಲ್ಲಿ ನಾವು ಶಾಪುರ್ ಫೈರ್ ಸ್ಟೇಷನ್ವರೆಗೆ ಕಾರ್ಯ ಮಾಡಿ ಹೇಳಿದಾಗ ಅವರು 10 ನಿಮಿಷದಲ್ಲಿ ಬಂದರು. ಕೇವಲ ಶಾಪುರಲ್ಲಿ ಒಂದು ಗಾಡಿ ಇರೋದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ತದನಂತರ ನಾವು ಯಾದಗಿರಿಯವ್ರಿಗೆ ಹೇಳಿದ್ವಿ ಮತ್ತು ಜೀವರ್ಗಿದವ್ರಿಗೆ ಹೇಳಿದ್ವಿ. ಜೀವರ್ಗಿಂದ 2 ಫೈರ್ ಇಂಜನ್ ಬಂದು, ಯಾದಗಿರಿ ಒಂದು ಫೈರ್ ಇಂಜನ್ ಬಂದು, 4 ಫೈರ್ ಇಂಜನ್ ಸತತವಾಗಿ ಒಂದೊಂದು ಫೈರ್ ಇಂಜನ್ 5 ಇಲ್ಲ 6 ಸಾವಿರ ನೀರು ತುಂಬಿಕೊಂಡು 2 ಲಕ್ಷಕ್ಕಿಂತ 2.5 ಲಕ್ಷ ಲೀಟ್ರಷ್ಟು ನೀರನ್ನು ಬೆಳಿಗ್ಗೆ 6 ಗಂಟೆವರೆಗೂ ಸತತವಾಗಿ ಹೊಡೆದ ನಂತರನೇ ಈಗ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಅಂದಾಜುವಾಗಿ ಕನಿಷ್ಠ 15,000ರಿಂದ ಹೆಚ್ಚು ಅಧಿಕ ಮೊತ್ತ ಒಂದು ಕಪಾಸು ಹತ್ತಿ ಸ್ಟಾಕ್ ಇತ್ತು. ಅದಕ್ಕಿಂತ ಹೆಚ್ಚು ಮೊತ್ತದಲ್ಲಿ ಕಪಾಸು 15,000 ಕ್ವಿಂಟಲ್ಗಿಂತ ಅಧಿಕ ಒಂದು ಹತ್ತಿ ಇತ್ತು. ಮತ್ತು ಹರಳೆ ಇತ್ತು. ಒಂದು 490 ಕ್ವಿಂಟಲ್ಲು 500 ಕ್ವಿಂಟಲ್ಷ್ಟು ಹರಳೆ ಇತ್ತು. ಮತ್ತು ಮಿಷನರಿ ಕೂಡ ಒಳಗಡೆ ಸುಟ್ಟಿದ್ದಾವೆ. ಬಟ್ಟು ಭಾಳಷ್ಟು ಶೆಡ್ ಎಲ್ಲಗಡೆ ಎಲೆಕ್ಟ್ರಿಕಲಿ ಎಲ್ಲ ರೀತಿಯಿಂದ ಭಾಳಷ್ಟು ಬೇಲ್ ಕಾಟನ್ ಬೇಲ್ಸು ಸುಟ್ಟಿದ್ದಾವೆ. ಒಂದು 100-150 ಬೇಲ್ ಕಾಟನ್ ಬೇಲು ಸುಟ್ಟಿದ್ದಾವೆ. ವಿಜಯ ಧ್ವಜ ನ್ಯೂಸ್, ಇದು ಕನ್ನಡಿಗರ ಧ್ವನಿ.